ಅಂಡ್ ದಯವಿಟ್ಟು ಯಾರೇ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ನ ಹುಡುಕ್ಬೇಕಾದ್ರೆ ದಯವಿಟ್ಟು ಆ ಪ್ರೊಡ್ಯೂಸರ್ ನಾಲೆಡ್ಜ್ ಇದಾನ ಅಂಡ್ ಎಜುಕೇಟೆಡ್ ಪರ್ಸನ್ ಅಂತ ಹುಡುಕಿ ಸೊ ಅವನ ಜೊತೆ ಕೈ ಜೋಡಿಸಿ. ಏನಕ್ಕೆ ಅಂತಾರೆ, ಒಬ್ಬ ಪ್ರೊಡ್ಯೂಸರ್ ಆದನು ಕೈಗೆ ದುಡ್ಡು ಕೊಟ್ಬಿಡು ಸಿನಿಮಾ ಮಾಡು ಅನ್ನೋದಲ್ಲ. ಆ ಪ್ರೊಡ್ಯೂಸರು ಆ ಸಿನಿಮಾದ ಹೊಣೆಗಾರಿಕೆ ಏನಿರುತ್ತೆ, ಆ ಸಿನಿಮಾನ ಜನಕ್ಕೆ ಈಚೆ ತಲುಪಿಸೋದು ಹೇಗೆ, ಹಾಕಿರೋ ಬಂಡವಾಳನ ವಾಪಸ್ ತಗೊಳ್ಳೋದು ಹೇಗೆ, ಜನಕ್ಕೆ ರೀಚ್ ಮಾಡಿಸೋದು ಹೇಗೆ, ಅಂಡ್ OTT ಅಂದ್ರೆ ಏನು, ಸ್ಯಾಟಲೈಟ್ ಅಂದ್ರೆ ಏನು, ಟಿವಿ ರೇಟ್ಸ್ ಗಳಂದ್ರೆ, ಥಿಯೇಟರ್ ರೇಟ್ಸ್ ಏನ್ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು ಒಬ್ಬ ಪ್ರೊಡ್ಯೂಸರ್ ಆದವನ್ಗೆ. ಒಂದು ಕಡೆ ನಾವು ಸಿನಿಮಾ ಚೆನ್ನಾಗಿ ಮಾಡಿ ಜನಕ್ಕೆ ರೀಚ್ ಮಾಡಬೇಕು ಅನ್ನೋ ಯೋಚನೆ ಮಾಡ್ಬೇಕಾ, ಇಲ್ಲ ಅಂತಂದ್ರೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡನ್ನ ಹೆಂಗ್ ರಿಟರ್ನ್ ಬರ್ಸ್ಬೇಕು ಅಂತ ಯೋಚನೆ ಮಾಡ್ಬೇಕಾ. ಒಬ್ಬ ಡೈರೆಕ್ಟರ್ ಆದನು ಜನಗಳಿಗೆ ನನ್ನ ಒಳ್ಳೆ ಸಿನಿಮಾ ಮಾಡಿ ಜನಗಳನ್ನ ಥಿಯೇಟರ್ ತರಿಸಬೇಕು ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದ್ರ ನಡುವೆ ಒಬ್ಬ ಪ್ರೊಡ್ಯೂಸರ್ ಆದನು ಈ ಸಿನಿಮಾನ ಹೆಂಗ್ ಪಬ್ಲಿಸಿಟಿ ಮಾಡಬೇಕು ಅಂಡ್ ನಾನು ಹಾಕಿರುವಂತ ಬಂಡವಾಳನ ಹೇಗೆ ರಿಟರ್ನ್ ತಗೋಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಎಜುಕೇಟೆಡ್ ಪರ್ಸನ್ ಗಳಾಗಿದ್ರೆ ಸೊ ಇದನ್ನ ಯೋಚನೆ ಮಾಡೇ ಮಾಡ್ತಾರೆ. ತುಂಬಾ ಸಲ ನೋಡಿದೀನಿ, ಯಾವುದೋ ಒಂದು ದುಡ್ಡನ್ನ ಮಡಗಿರ್ತಾರೆ. ಸೊ ಆ ದುಡ್ಡನ್ನೆಲ್ಲ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಆ ಸಿನಿಮಾ ಫ್ಲಾಪ್ ಆಯ್ತು ಅಂತಂದ್ರೆ ಆ ಹೊಣೆ ಡೈರೆಕ್ಟರ್ ಮೇಲೆ ಬರುತ್ತೆ. ಏಕೆಂದ್ರೆ ಪ್ರಾಪರ್ ಆಗಿ ಟೀಮ್ ಅಲ್ಲಿ ಒಂದು ವರ್ಕ್ ಮಾಡ್ಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ ಆದವನು ಅವನದೇ ಆದಂತ ಬಿಸ್ನೆಸ್ ಏನಿರುತ್ತೆ ಆ ಬಿಸ್ನೆಸ್ ನ ಸೊ ನೋಡ್ಕೋಬೇಕಾಗುತ್ತೆ. ಅಂಡ್ ಡೈರೆಕ್ಟರ್ ಆದನು ಸಿನಿಮಾ ಬಗ್ಗೆ ಏನಿರುತ್ತೆ ಸಿನಿಮಾ ಬಗ್ಗೆ ನೋಡ್ಬೇಕಾಗುತ್ತೆ. ಸೊ ಆದ್ರಿಂದ ಯಾರೇ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳನ್ನ ಹುಡ್ಬೇಕಾದ್ರೆ ದಯವಿಟ್ಟು ನೋಡಿ ಮಾಡಿ. ಅವ್ನು ದುಡ್ಡು ಹಾಕ್ತಾನೆ ಅನ್ನೋ ಕಾರಣಕ್ಕೆ ಸಿನಿಮಾನ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂತ ಅಂದ್ರೆ ನಾನು ದುಡ್ಡು ಹಾಕಿದ್ರು ಆ ಹೊಣೆಗಾರಿಕೆ ಪ್ರೊಡ್ಯೂಸರು ವಹಿಸ್ಕೊಂತಾನ ಅನ್ನೋದು ಮೇನ್ ಅಲ್ಲಿ ಇರಬೇಕು. ಯಾಕಂದ್ರೆ ಇದರಲ್ಲಿ ಡೈರೆಕ್ಟರ್ದು ಆಡ್ ಆಗಿರುತ್ತೆ. ಸೊ ಡೈರೆಕ್ಟರ್ ಒಳ್ಳೆ ಸಿನಿಮಾ ಮಾಡೋದನ್ನ ನೋಡಿ ಅಂಡ್ ಪ್ರೊಡ್ಯೂಸರ್ ಆದನು ಆ ಸಿನಿಮಾನ ಹೆಂಗೆ ಜನಕ್ಕೆ ತಲುಪಿಸಬೇಕು ಅನ್ನೋದು ಪ್ರೊಡ್ಯೂಸರ್ ಯೋಚನೆ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ಇದರಿಂದ ಹೇಳೋದಷ್ಟೇ, ಯಾರೇ ಡೈರೆಕ್ಟರ್ಗಳು ಬರೋದಿರು ಒಳ್ಳೆ ಎಜುಕೇಟೆಡ್ ನಾಲೆಡ್ಜ್ ಪರ್ಸನ್ ಇರುವಂತನು ಹಾಕೊಂಡು ಪ್ರೊಡ್ಯೂಸ್ ಮಾಡಕ್ಕೆ ಮುಂದೆ ಹೋಗಿ. ಈ ಕಂಟೆಂಟ್ ಇಷ್ಟ ಆಗಿತ್ತು ಅಂತ ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.